ನಮಸ್ಕಾರ ಎಲ್ರಿಗೂ. ಇವತ್ತು ಮನೆ ಪಕ್ಕದಲ್ಲೇ ಇರೋ ಪಾರ್ಕಿಗೆ ಹೋಗಿ ಬರೋಣ. ಇವತ್ತು ಒಳ್ಳೆ ಬಿಸಿಲಿದೆ, ಸಖತ್ತಾಗಿದೆ ವೆದರು. ಮೋಡ ಇದ್ರೂ ಜಾಕೆಟ್ ಏನು ಹಾಕದಂಗೆ ಹೊರಗಡೆ ಇಳಿಬೋದು. ಇವತ್ತು ಅಷ್ಟೇನು ಚಳಿ ಇಲ್ಲ. ಸಮ್ಮರ್ ಟೈಮಲ್ಲಿ ಇಲ್ಲಿ ಮರದ ರಂಬೆಗಳೆಲ್ಲ ಕಡಿದು ಕೌನ್ಸಿಲಿಂದ ಬಂದು ಕಡ್ದು ಹೋಗ್ತಾರೆ. ಇವಾಗ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ನೋಡಿದ್ರೂ ಹೂಗಳು ನಿಲ್ಲೋ ಟೈಮ್. ಇವಾಗ ಸಖತ್ತಾಗಿರುತ್ತೆ. ಪಾರ್ಕಲ್ಲೆಲ್ಲ ಮೇ ಬಿ ಹೂ ಇರ್ಬೋದು. ನಾನು ಹೋಗಿ ಪಾರ್ಕಿಗೆ ಹೋಗಾಗಲೇ ಒಂದೂವರೆ ತಿಂಗಳು ಮೇಲಾಗಿದೆ. ನಾನು ಲಾಸ್ಟ್ ಟೈಮ್ ಈ ಕಡೆ ನಡ್ಕೊಂಡು ಹೋಗ್ಬೇಕಾರೆ ಆ ಮರದಲ್ಲಿ ಸಖತ್ತಾಗಿ ಹೂವೆಲ್ಲ ನಿಂತಿತ್ತು. ಇವಾಗೆಲ್ಲ ಉದುರೋಗಿದೆ. ಮತ್ತು ಕೌನ್ಸಿಲಿಂದ ಬಂದು ಮರದ್ದು ರೆಂಬೆಗಳೆಲ್ಲ ಕಡ್ದು ಹೋಗ್ತಾರೆ. ಜಾಸ್ತಿ ರೆಂಬೆಗಳೆಲ್ಲ ಆದರೆ ಮರ ಉಲ್ಟು ಬೀಳುತ್ತೆ ಅಂತ. ಇಲ್ಲಿ ಮನೆಗಳ ಕೆಲಸ ಎಲ್ಲ ಎಷ್ಟು ನೀಟಾಗಿ ನಡೆಯುತ್ತೆ ನೋಡಿ. ಎಲ್ಲ ಕವರ್ ಮಾಡ್ಕೊಂಡೆಲ್ಲ ಕೆಲಸ ಮಾಡ್ತಾರೆ, ಹೊರಗಡೆಗೇನು ಕಾಣಬಾರ್ದು ಅಂತ. ಬಾಡಿಗೆಗೆ ಮನೆಗೆಲ್ಲ ಬೇಕು ಅಂತ ಹೇಳಿದ್ರೆ ಇಲ್ಲೇ ಟೂಲೆಟ್ ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ, ಮನೆ ಆಪೋಸಿಟೇ ಹಾಕಿರ್ತಾರೆ. ಪ್ರತಿಯೊಂದು ಏರಿಯಾಕ್ಕೂ ಈ ಥರ ಸಣ್ಣ ಸಣ್ಣ ಬಸ್ಗಳನ್ನು ಬಿಡ್ತಾರೆ. ಎಲ್ಲ ಕಡೆ ಬಸ್ ಸ್ಟಾಪ್ ಇದೆ. ಎಲ್ಲ ಒಂದು 2-2 ಸೆಕೆಂಡಿಗೂ ಅಲ್ಲಿ ಬಸ್ ಸ್ಟಾಪ್ಗಳಿರ್ತವೆ. ಇಲ್ಲಿ ಜನಗಳು ಯಾರು ನಡಿಬಾರ್ದು, ನಡ್ಕೋಬಾರ್ದು. ಜಾಸ್ತಿ ವಯಸ್ಸಾದವರೆಲ್ಲ ಇರ್ತಾರಲ್ಲ, ಹಂಗಾಗಿ ಅವರಿಗೆಲ್ಲ ಟ್ರಾವೆಲಿಂಗ್ ಈಸಿ ಆಗಲಿ ಅಂದ್ಕೊಂಡು ಎಲ್ಲ ಕಡೆ ಒಂದು 5-5 ನಿಮಿಷಕ್ಕೂ ಬಸ್ ಸ್ಟಾಪ್ಗಳಿರ್ತವೆ. ಇಲ್ಲಿ ಲಾಡ್ಜ್ಗಳೆಲ್ಲ ಹೆಂಗಿರ್ತಾವೆ ನೋಡಿ. ನಮ್ಮೂರ ಕಡೆ ಲಾಡ್ಜ್ ಇದ್ದಂಗಿದಾವ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮೂರ ಕಡೆ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಲಾಡ್ಜ್ ಮುಂದೆ ಎಲ್ಲ. ಇಲ್ಲೆಲ್ಲ ಅಡ್ವರ್ಟೈಸ್ಮೆಂಟೇ ಇಲ್ಲ. ನಾನು ಹೇಳಿದ್ನಲ್ಲ ಹೂ ಹಾರ್ಲೋ ಟೈಮು ಅಂತ, ಹೆಂಗಿದೆ ನೋಡಿ, ಹೆಂಗಿದೆ. ಎಲ್ಲ ಕಡೆ ಇವಾಗ ಹೂ ಹಾರ್ಲೆ ನಿಂತಿರ್ತವೆ, ಭಾಳ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಹೂವೆಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಸಖತ್ತಾಗಿದೆಯಲ್ಲ. ಈ ಮರದಲ್ಲಿ ಹೂವು ಹೆಂಗಿದೆ ನೋಡಿ, ಒಂಥರ ಬೊಕ್ಕೆ ಇದ್ದಂಗಿದೆಯಲ್ಲ. ನಾನು ಪಾರ್ಕ್ ಹತ್ರಕ್ಕೆ ಬಂದೆ, ತೋರಿಸ್ತೇನೆ ವ್ಯೂ ಹೆಂಗಿದೆ ಅಂತ. ಅಲ್ಟಿಮೇಟ್ ಆಗಿದೆ. ಒಂದು 15 ಎಕರೆ ಜಾಗದಲ್ಲಿ ಪಾರ್ಕ್ ಮಾಡಾಕಿದ್ದಾರೆ. ಇದು ರೀಕ್ರಿಯೇಷನಲ್ ಪಾರ್ಕ್. ಇದರಿಂದ ಆ ಕಡೆಗೆ ಒಂದು ಪಾರ್ಕ್ ಇದೆ. ಆ ಕಡೆಗೆ ಹೋದರೆ ಅದು ಇದಕ್ಕಿಂತ ಸಣ್ಣ ಇದೆ. ಬಟ್ ಇವತ್ತು ಜನಗಳು ಕಡಿಮೆ ಇದ್ದಾರೆ. ಹೆವಿ ಮೋಡ ಇದೆ. ಇಷ್ಟೋ ತನಕ ಬಿಸಿಲಿತ್ತು. ಒಂದು 15 ಎಕರೆ ಜಾಗದಲ್ಲಿ ಇದನ್ನು ಅಲ್ಲಿ ಕಾಣ್ತಾ ಇದೆಯಲ್ಲ ಮನೆ, ಅಲ್ಲಿ ತನಕನೂ ಪಾರ್ಕೆ. ಇಲ್ಲಿ ಪಾರ್ಕಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಯಾವ್ಯಾವ ಥರ ಕ್ಲೌಡ್ ಇರುತ್ತೆ ಅನ್ನೋದ್ರ ಬಗ್ಗೆ. ಇದು ಓದ್ತಾ ನಿಂತರೆ ಇವತ್ತು ಟೈಮ್ ಹೋಗುತ್ತೆ, ಹಂಗಾಗಿ ನಮಗೆ ಬೇರೆ ಕಡೆ ಹೋಗೋಣ. ಇದೆಲ್ಲ ಪಾರ್ಕ್ ಸೈಡಲ್ಲಿರೋ ಮನೆಗಳು. ಇಲ್ಲೇ ಒಂದು ಸಣ್ಣ ಸೇತುವೆ ಇದೆ, ಒಂದು ಸಣ್ಣಕ್ಕೊಂದು ಕೊಳ ಹರಿದೋಗ್ತಾ ಇದೆ. ಸಕ್ಕತ್ತಾಗಿದೆ ನೋಡಿ. ಮೀನುಗಳೆಲ್ಲ ಇದ್ದಾವೆ, ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದರಲ್ಲಿ ಸಣ್ಣ ಸಣ್ಣಕ್ಕಿದ್ದಾವೆ ಮೀನುಗಳು. ಸಕ್ಕತ್ತಾಗಿದೆ ಪಾರ್ಕ್ ಮಧ್ಯದಲ್ಲಿ. ಇಲ್ಲಿಂದ ಮುಂದೋಗ್ತಾ ಇದ್ದಂಗೆ ಅಲ್ಲೊಂದು ಸ್ಟೇ ಹಾಲ್ ಇದೆ. ಬೇಕಾದ್ರೆ ರೆಸ್ಟ್ ಎಲ್ಲ ಮಾಡ್ಬೋದು ಅಲ್ಲಿ ಕೂತು. ಇವತ್ತು ಹೆವಿ ಗಾಳಿ ಇದೆ, ಸಕ್ಕತ್ತಾಗಿದೆ. ವೆದರ್ ಮಾತ್ರ ತಣ್ಣಗಿದೆ, ನಡ್ಕೋಗ್ಲಿಕ್ಕೆ ಸಕ್ಕತ್ತಾಗಿದೆ. ಜಾಕೆಟ್ ಇಲ್ಲದೆ ಫಸ್ಟ್ ಟೈಮು ನಿಯರ್ಲಿ 3 ಮಂತ್ಸ್ ಆದಮೇಲೆ ಇಳಿದಿರೋದು ಜಾಕೆಟ್ ಇಲ್ದಂಗೆ. ಆ ಸೇತುವೆ ಇಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ, ಆ ಕಡೆ ಇರೋ ಸೇತುವೆ. ಬಟ್ ನಮಗೆ ಇಲ್ಲಿಂದ ಆ ಕಡೆಗೆ ಕಾಣಿಸಲ್ಲ. ಅಲ್ಲೂ ಒಂದು ಸೇತುವೆ ಇದೆ, ಬಟ್ ಕ್ಲೀನ್ ಮಾಡಿಲ್ಲ. ನೀರು ಹರಿದು ಬರ್ತಾ ಇದೆ ನೋಡಿ. ಇಲ್ಲಿ ನಮ್ಮ ಊರಲ್ಲೆಲ್ಲ ಕಾಣೋ ರಾಮಗಿಳಿ ಇಲ್ಲಿದೆ ನೋಡಿ. ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ, ಝೂಮ್ ಮಾಡ್ತೀನಿ ನೋಡಿ. ಸಕ್ಕತ್ತಾಗಿದೆ. ಇಲ್ಲೊಂದಿದೆ, ಕಾಣ್ತಾ ಇದೆಯಾ? ನಮ್ಮೂರಲ್ಲಿ ಜಾಸ್ತಿ. ಪಾರ್ಕ್ ಮಧ್ಯಕ್ಕೆ ಒಂದು ಸುಂದರವಾದ ಕೊಳವೊಂದನ್ನು ಬಿಲ್ಡ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ಹಂಸ ಮತ್ತು ಸುಮಾರು ಥರದ್ದು ಗಿಳಿಗಳು ಇವೆಲ್ಲ ಬಂದು ನೀರು ಕುಡಿಯೋದು, ಮತ್ತು ಆಮೆ ಇವೆಲ್ಲ ಇದೆ. ಸಖತ್ತಾಗಿದೆ, ತೋರಿಸ್ತೀನಿ. ಇಲ್ಲಿ ನೋಡಿ ಇದೆ ಆಮೆ. ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ, ನಾನು ಝೂಮ್ ಮಾಡಿ ತೋರಿಸ್ತೀನಿ. ಕಾಣ್ತಾ ಇದೆಯಾ ಆಮೆ? ಇದಕ್ಕಿಂತ ದೊಡ್ಡವೆಲ್ಲ ಇತ್ತು ನಾನು ಲಾಸ್ಟ್ ಟೈಮ್ ಬರ್ಬೇಕಾರೆ. ಆಮೆಗಳು ಎಲ್ಲಿದಾವ ಗೊತ್ತಿಲ್ಲ. ಹೆವಿ ಗಾಳಿ ಇದೆ. ಗಾಳಿ ಸೌಂಡಿಗೆ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸಖತ್ತಾಗಿದೆ ಕೊಳ. ಈ ಕೊಳದಲ್ಲಿ ಬಾತುಕೋಳಿ ಎಲ್ಲ ಬಂದು
ಈಜಾಡ್ತವೆ. ಅಲ್ಲೊಂದು ಗಿಳಿ ಇದೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಇವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್, ಇವರಿಬ್ರು ಯಾವಾಗಲೂ ಒಟ್ಟಿಗೆ ಇರೋದು, ಭಯಂಕರ ಲಾಯಲ್. ಅಲ್ಲಿ ಬರ್ತಾ ಇದೆಯಲ್ಲ ಅದು, ಮತ್ತೆ ಅದು ಹಸ್ಬೆಂಡ್ ಆ್ಯಂಡ್ ವೈಫ್. ಆ್ಯಕ್ಚುಲಿ ಅವರು ಒಬ್ಬರು ಸತ್ತೋದ್ರೆ ಇನ್ನೊಬ್ಬರು ಇರಲ್ಲ, ಬೇಗನೆ ಸತ್ತೋಗ್ತವೆ. ಯಾಕೆ ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗ್ತಾವಂತೆ. ಅದ್ರ ಬಗ್ಗೆ ಒಂದು ಏನು ಸೈನ್ಸೇ ಇದೆ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ನೋಡಿ ಸಖತ್ತಾಗಿ ಬರ್ತಾ ಇದೆ ಅಂತ, ಕೊಚ್ಲಿಕ್ಕೆ ಹೋಗ್ತಾ ಇರೋದು ಅದಕ್ಕೆ. ಅಲ್ಲೊಂದು ಮೊಟ್ಟೆ ಹಾಕಿ ಕೂತಿದೆ, ಮರಿ ಇದೆ ಅದರಲ್ಲಿ, ಕಾಣ್ತಾ ಇದೆಯಲ್ಲ, ಸಖತ್ತಾಗಿದೆ. ಬಟ್ ಅಲ್ಲಿಗೆ ಹೋಗೋಕ್ಕಾಗಲ್ಲ, ನೀರಿರೋ ಕಾರಣ. ಎಷ್ಟು ನೀರಿದೆ ನೋಡಿ, ಆಮೆಗಳು ನೋಡಿ ಹೆಂಗೆ ಕೂತಿದ್ದಾವೆ ಅಂತ. ಇದು ನಮಗೆ ಕೊಚ್ಚಲಿಕ್ಕೆ ಬರುತ್ತೆ. ಏನಾದ್ರು ಇದೆಯಾ ಅಂತ ನೋಡಿ ನಮ್ಮ ಹತ್ರಕ್ಕೆ ಬರ್ತಾ ಇರೋದು. ನಾವೇನಾದ್ರು ಕಡ್ಲೆನೋ ಏನಾರು ಹಾಕ್ಕೊಟ್ರೆ ಇದು ನಮ್ಮ ಹತ್ರಕ್ಕೆ ಬರುತ್ತೆ, ಇಲ್ಲಾಂದ್ರೆ ಕೊಚ್ಚಕ್ಕೆ ಓಡ್ ಬರುತ್ತಿದ್ದು. ಅಲ್ಲಿ ನೋಡಿ, ಅಲ್ಲಿ ಫ್ಯಾಮಿಲಿಯಾಗಿ ಹೊರಡ್ತಾ ಇರೋದು ಎಲ್ಲಿಗೋ, ಸಣ್ಣ ಸಣ್ಣ ಮರಿ. ಅವರು 3 ಜನ, ಸಖತ್ತಾಗಿದೆಯಲ್ಲ. ಬಟ್ ಕ್ಯಾಮ್ರಾದಲ್ಲಿ ಇವತ್ತು ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ, ಯಾಕೆ ಅಂತ ಹೇಳಿದ್ರೆ ಮೋಡ ಹೆವಿ ಇರೋ ಕಾರಣ. ಇಲ್ಲಾಂದರೆ ಸಖತ್ತಾಗಿ ಕಾಣೋದು ನಿಮಗೆ. ಅಲ್ಲಿಗೆ ಹೋಗ್ತೀನಿ ನಾನು, ಆ ಸ್ಪಾಟಿಗೆ ಹೋಗ್ತೀನಿ, ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಹೆವಿ ಗಾಳಿ ಇವತ್ತು. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿಬ್ರು ನಿಂತಿದ್ದಾರೆ ಬಿಳಿಗೆ. ಇಲ್ಲಿ ನೋಡಿ, ಇಲ್ಲಿ ಸಕ್ಕದಾಗಿದೆ. ಪಿಜಿನ್ಗಳಿವೆಲ್ಲ. ಅಲ್ಲೊಂದು ದೊಡ್ಡ ಕೊಂದಿದೆ, ಇಲ್ಲಿ ನೋಡಿ, ಇಲ್ಲಿ ಪಿಜಿನ್ ಆರಾರೆ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಾತುಕೋಳಿ ಮತ್ತೆ ಅದ್ರದ್ದು ಮಕ್ಕಳು. ಇದು ಕೊಚ್ಚುತ್ತಿದ್ದು. ಆ್ಯಕ್ಚುಲಿ ನಾವು ಏನಾದ್ರು ತಂದಿದ್ದೀವ ಅಂತ ನೋಡಿ ನಮ್ಮ ಹತ್ರಕ್ಕೆ ಬರೋದು, ಇಲ್ಲಾಂದ್ರೆ ನಮ್ಮನ್ನು ಕೊಚ್ಚೋಕೆ ಓಡ್ ಬರುತ್ತೆ ಹಿಂದ್ಗಡೆಗೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ. ವಿಂಟರಲ್ಲಿ ಕ್ಲೋಸ್ ಮಾಡಿರೋದು. ಇಲ್ಲಿ ಒಂದು ಕೆಫೆ ಇದೆ, ಹಬ್ ಕೆಫೆ ಅಂತ. ಇಲ್ಲಿ ಆಟ ಆಡಿ ಮಕ್ಕಳಿಗೆ ಸುಸ್ತಾದಾಗ ಹೋಗಿ ಕಾಫಿ ಕುಡಿಲಿಕ್ಕಿರೋ ಏರಿಯಾ. ಹೆಂಗಿದೆ, ಮಕ್ಕಳಿಗೆಲ್ಲ ಆಟ ಆಡ್ಲಿಕ್ಕೆ ಇರೋ ಪಾರ್ಕ್ ಇದು, ರೀಕ್ರಿಯೇಷನಲ್ ಪಾರ್ಕ್. ಇದ್ರ ಪಕ್ಕಕ್ಕೆ ಇನ್ನೊಂದು ಪಾರ್ಕ್ ಇದೆ, ಬಟ್ ಅದು ಇನ್ನೂ ಸಣ್ಣ ಇದೆ. ಬಟ್ ಅಲ್ಲಿ ಇನ್ನೂ ತುಂಬ ಎಕ್ವಿಪ್ಮೆಂಟ್ಸ್ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ. ಇದರಲ್ಲೆಲ್ಲ ಆ್ಯಕ್ಚುಲಿ ಹೂ ಹರಳಿ ಮುಗ್ದಿದೆ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಎಲ್ಲ ಇತ್ತು, ಬಟ್ ಇವಾಗ ಯಾವುದೂ ಇಲ್ಲ, ಎಲ್ಲ ಗಾಳಿಗೆಲ್ಲ ಉದುರೋಗ್ಬಿಟ್ಟಿದೆ. ಪಾರ್ಕ್ ಮಧ್ಯದಲ್ಲಿ ಸೈಕಲೆಲ್ಲ ಓಡ್ಸೋಕ್ಕಿರೋ ದಾರಿ ಇದು. ಅಲ್ಲಿ ಇಲ್ಲಿ ಎಲ್ಲ ಒಂದೊಂದು ಕಡೆ ಮಾತ್ರ ಹೂವೆಲ್ಲ ಅರಳಿ ನಿಂತಿದೆ. ಇಲ್ಲಿ ಸ್ವಲ್ಪನೇ ಇದೆ, ಇದು ಯಾಕೋ ಗಾಳಿಗೆ ಹೋಗಿಲ್ಲ. ಸೈಕಲೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ನಿಲ್ಸಿದ್ದಾರೆ ನೋಡಿ. ಬೆಳಿಗ್ಗೆ ಎದ್ದು ಬಂದು ವರ್ಕೌಟ್ ಮಾಡೋರಿಗೆ ಒಳ್ಳೆ ಸುವರ್ಣ ಅವಕಾಶ ಇದೆ ಪಾರ್ಕಲ್ಲಿ. ಒಳ್ಳೆ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಫ್ರೀಯಾಗಿ ಯುಟಿಲೈಸ್ ಮಾಡ್ಕೊಬೋದು. ಯುಟಿಲೈಸ್ ಮಾಡೋರಿಗೆ ನೋಡಿ ಇಲ್ಲಿ ಎಷ್ಟು ಎಕ್ವಿಪ್ಮೆಂಟ್ಸ್ ಇದೆ ಅಂತ. ಡೈಲಿ ಬಂದು ವರ್ಕೌಟ್ ಮಾಡೋರಿಗೆ ಸಖತ್ತಾಗಿದೆ ಪ್ಲೇಸ್ ಇದು. ನೋಡಿ ನನ್ನ ಬ್ಯಾಕಲ್ಲಿರೋ ಮರ ಹೆಂಗಿದೆ ಅಂತ. ಈ ಆ್ಯಂಗಲ್ ನಾನು ಚೆನ್ನಾಗಿ ಕಾಣ್ತಿದ್ದೀನಲ್ಲ, ಸಖತ್ತಾಗಿದೆಯಲ್ಲ. ಅದೇ ಥರ ಇನ್ನೊಂದು ಮರ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆಯಲ್ಲ. ಎಲೆಗಳು ಸಖತ್ತಾಗಿದೆ ಮರದ್ದು. ಇಲ್ಲಿ ನೋಡಿ, ಇಲ್ಲೊಂದು ಸೈಕಲ್ ಬಿಲ್ಡ್ ಮಾಡಿಟ್ಟಿರೋದು. ಸೈಕಲ್ ಓಡಿಸೋರಿಗೆಲ್ಲ ಸಖತ್ತಾಗಿರುತ್ತೆ ಅಂತ ಮೋಟಿವೇಶನಿಗೋಸ್ಕರ ಸೈಕಲ್ ಬಿಲ್ಡ್ ಮಾಡಿಟ್ಟಿದ್ದಾರೆ ಈ ಪಾರ್ಕಲ್ಲಿ. ಸೈಕಲ್ ಓಡಿಸೋರೆಲ್ಲ ಸಖತ್ತಾಗಿ ಯುಟಿಲೈಸ್ ಮಾಡ್ಕೊಬೋದು ಈ ಜಾಗ. ಯಾಕೆ ಅಂತೇಳಿದ್ರೆ ಒಳ್ಳೆ ರೋಡೆಲ್ಲ ಮಾಡಿಕೊಟ್ಟಿದ್ದಾರೆ ಪಾರ್ಕ್ ಮಧ್ಯದಲ್ಲಿ. ಇಲ್ಲಿಂದ ಅಷ್ಟು ಉದ್ದಕ್ಕೆ ಈ ಕಡೆಗೂ ಅಷ್ಟೇ, ಆ ಎಂಡ್ ತನಕನೂ ಸೈಕಲ್ ಹೊಡಿಬೋದು. ಇದು ಪೂರಾ ಟಾರ್ ಮಾಡಿ ಹಾಕಿರೋದು. ಇದರಿಂದ ಆ ಕಡೆಗೆ ಒಂದು ಪಾರ್ಕ್ ಇದೆ, ಬಟ್ ಅದು ತುಂಬ ದೂರ ಇದೆ, ಒಂದು 15 ಕಿಲೋಮೀಟ್ರ್ ಇದೆ ಈ ಪಾರ್ಕೆ. ಹಂಗಾಗಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಯಾರಾದ್ರು ಕೊನೆ ತನಕ ನೋಡಿದರೆ ಈ ವಿಡಿಯೋ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಏನಾದ್ರು ಕುಂದು ಕೊರತೆಗಳಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮಿಂದ ರೆಡಿ ಮಾಡ್ತೀನಿ. ಇದು ನನ್ನ ಸೆಕೆಂಡ್ ವಿಡಿಯೋ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಟೇಕ್ ಕೇರ್, ಬೈ ಬಾಯ್.